Heroes Day 22. Today we will learn how to tell a short story in English. Storytelling helps us speak with confidence and improves our communication skills. Let's begin our lesson. ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಡೇ 22ಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಇಂಗ್ಲಿಷ್ನಲ್ಲಿ ಒಂದು ಚಿಕ್ಕ ಕಥೆಯನ್ನು ಹೇಗೆ ಹೇಳಬೇಕು ಎಂಬುದನ್ನು ಕಲಿಯುತ್ತೇವೆ. ಕತೆ ಹೇಳುವುದು ಆತ್ಮವಿಶ್ವಾಸದಿಂದ ಮಾತನಾಡಲು ಮತ್ತು ನಮ್ಮ ಸಂವಹನ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಬನ್ನಿ ನಮ್ಮ ಪಾಠವನ್ನು ಆರಂಭಿಸೋಣ. In this lesson, you will understand what storytelling is, learn useful storytelling expressions, discover how to narrate a story step by step, and finally, listen to and practice a famous short story in simple English. So, let's begin our learning journey. ಈ ಪಾಠದಲ್ಲಿ ಕತೆ ಹೇಳುವುದು ಎಂದರೇನು ಎಂಬುದನ್ನು ತಿಳಿದುಕೊಳ್ಳುತ್ತೀರಿ. ಕತೆ ಹೇಳಲು ಉಪಯುಕ್ತವಾದ ಇಂಗ್ಲಿಷ್ ವಾಕ್ಯಗಳನ್ನು ಕಲಿಯುತ್ತೀರಿ. ಕಥೆಯನ್ನು ಹಂತ ಹಂತವಾಗಿ ಹೇಗೆ ಹೇಳಬೇಕು ಎಂಬುದನ್ನು ಅಭ್ಯಾಸ ಮಾಡುತ್ತೀರಿ. ಕೊನೆಯಲ್ಲಿ ಸರಳ ಇಂಗ್ಲಿಷ್ನಲ್ಲಿರುವ ಒಂದು ಪ್ರಸಿದ್ಧ ಚಿಕ್ಕ ಕಥೆಯನ್ನು ಕೇಳಿ ಹೇಳುವ ಅಭ್ಯಾಸ ಮಾಡುತ್ತೀರಿ. ಹಾಗಾದರೆ ನಮ್ಮ ಇಂದಿನ ಪಾಠವನ್ನು ಆರಂಭಿಸೋಣ. What is storytelling? Storytelling is the art of telling story in a clear and interesting way. It helps you improve your English speaking skills, pronunciation, vocabulary, and confidence. The more you tell stories, the more fluent you become. ಸ್ಟೋರಿ ಟೆಲ್ಲಿಂಗ್ ಎಂದರೆ ಒಂದು ಕಥೆಯನ್ನು ಸ್ಪಷ್ಟವಾಗಿ ಮತ್ತು ಆಸಕ್ತಿದಾಯಕವಾಗಿ ಹೇಳುವ ಕಲೆ. ಇದು ನಿಮ್ಮ ಇಂಗ್ಲಿಷ್ ಮಾತನಾಡುವ ಕೌಶಲ್ಯ, ಉಚ್ಚಾರಣೆ, ಪದಸಂಪತ್ತು ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕೆಲಸ ಮಾಡುತ್ತದೆ. ನೀವು ಹೆಚ್ಚು ಕಥೆಗಳನ್ನು ಹೇಳಿದಷ್ಟು ನಿಮ್ಮ ಇಂಗ್ಲಿಷ್ ಹೆಚ್ಚು ಸರಾಗವಾಗುತ್ತದೆ. Four parts of a story. Every good story has four simple parts. First is the beginning. This is where we introduce the characters, the place, and the time. Second is the problem. Something happens that creates a challenge for the characters. Third is the solution. The characters find a way to solve the problem. Finally comes the moral. The moral teaches us an important lesson that we can use in our daily lives. When you tell a story, remember these four simple steps: beginning, problem, solution, and moral. ಪ್ರತಿ ಒಳ್ಳೆಯ ಕಥೆಯಲ್ಲೂ 4 ಸರಳ ಭಾಗಗಳಿರುತ್ತವೆ. ಮೊದಲನೆಯದು ಆರಂಭ, ಬಿಗಿನಿಂಗ್. ಇಲ್ಲಿ ಕಥೆಯ ಪಾತ್ರಗಳು, ಸ್ಥಳ ಮತ್ತು ಸಮಯವನ್ನು ಪರಿಚಯಿಸಲಾಗುತ್ತದೆ. ಎರಡನೆಯದು ಸಮಸ್ಯೆ, ಪ್ರಾಬ್ಲಮ್. ಕಥೆಯಲ್ಲಿ ಒಂದು ಸವಾಲು ಅಥವಾ ಸಮಸ್ಯೆ ಉಂಟಾಗುತ್ತದೆ. ಮೂರನೆಯದು ಪರಿಹಾರ, ಸೊಲ್ಯೂಷನ್. ಪಾತ್ರಗಳು ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುತ್ತವೆ. ಕೊನೆಯದು ನೀತಿ, ಮಾರಲ್. ಈ ನೀತಿ ನಮ್ಮ ಜೀವನಕ್ಕೆ ಉಪಯುಕ್ತವಾದ ಒಂದು ಉತ್ತಮ ಪಾಠವನ್ನು ಕಲಿಸುತ್ತದೆ. ಆದ್ದರಿಂದ ಕತೆ ಹೇಳುವಾಗ ಈ 4 ಹಂತಗಳನ್ನು ಯಾವಾಗಲೂ ನೆನಪಿಡಿ: ಆರಂಭ, ಬಿಗಿನಿಂಗ್, ಸಮಸ್ಯೆ, ಪ್ರಾಬ್ಲಮ್, ಪರಿಹಾರ, ಸೊಲ್ಯೂಷನ್ ಆ್ಯಂಡ್ ನೀತಿ, ಮಾರಲ್. To make your story clear and interesting,
Use the storytelling expressions. Start with once upon a time, then say one day. To begin action, use suddenly. When something unexpected happens, say after that. To continue the story, use finally. To reach the ending and in the end. To conclude with the result or moral. These expressions help your story sound natural and easy to follow. ನಿಮ್ಮ ಕಥೆಯನ್ನು ಸ್ಪಷ್ಟವಾಗಿ ಮತ್ತು ಆಸಕ್ತಿದಾಯಕವಾಗಿ ಹೇಳಲು ಈ ಕತೆ ಹೇಳುವ ಪದಗಳನ್ನು ಬಳಸಿ. ಒನ್ಸ್ ಅಪಾನ್ ಎ ಟೈಮ್ ಎಂದು ಕಥೆಯನ್ನು ಆರಂಭಿಸಿ, ನಂತರ ಒನ್ ಡೇ ಎಂದು ಘಟನೆಗಳನ್ನು ಆರಂಭಿಸಿ, ಅನಿರೀಕ್ಷಿತ ಘಟನೆ ನಡೆದಾಗ ಸಡನ್ಲಿ ಅನ್ನು ಬಳಸಿ, ಕಥೆಯನ್ನು ಮುಂದುವರಿಸಲು ಆಫ್ಟರ್ ದಟ್ ಎಂದು ಹೇಳಿ, ಕಥೆಯ ಅಂತ್ಯಕ್ಕೆ ಫೈನಲಿ ಅನ್ನು ಬಳಸಿ ಮತ್ತು ಕೊನೆಯಲ್ಲಿ ಫಲಿತಾಂಶ ಅಥವಾ ನೀತಿಯನ್ನು ಹೇಳಲು ಇನ್ ದ ಎಂಡ್ ಅನ್ನು ಬಳಸಿ. ಈ ಪದಗಳು ನಿಮ್ಮ ಕಥೆಯನ್ನು ಸಹಜವಾಗಿ, ಸುಂದರವಾಗಿ ಮತ್ತು ಸುಲಭವಾಗಿ ಅರ್ಥವಾಗುವಂತೆ ಮಾಡುತ್ತವೆ. Today we will learn a beautiful story called The Honest Woodcutter. Listen carefully, repeat and enjoy the story. ಇಂದು ನಾವು ಪ್ರಾಮಾಣಿಕ ಮರ ಕಡಿಯುವವನು ಎಂಬ ಸುಂದರ ಕಥೆಯನ್ನು ಕಲಿಯುತ್ತೇವೆ. ಗಮನದಿಟ್ಟು ಕೇಳಿ, ನನ್ನ ನಂತರ ಪುನರಾವರ್ತಿಸಿ ಮತ್ತು ಕಥೆಯನ್ನು ಆನಂದಿಸಿ. Once upon a time, there was a poor woodcutter. He worked hard every day to earn his living. ಒಂದಾನೊಂದು ಕಾಲದಲ್ಲಿ ಒಬ್ಬ ಬಡ ಮರ ಕಡಿಯುವವನು ಇದ್ದನು. ಅವನು ಜೀವನ ಸಾಗಿಸಲು ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದನು. One day, he was cutting a tree near a river. ಒಂದು ದಿನ ಅವನು ನದಿಯ ತೀರದಲ್ಲಿ ಮರವನ್ನು ಕಡಿಯುತ್ತಾ ಇದ್ದನು. Suddenly, his axe slipped from his hand and fell into the river. ಹಠಾತ್ತಾಗಿ ಅವನ ಕೊಡಲಿ ಅವನ ಕೈಯಿಂದ ಜಾರಿ ನದಿಗೆ ಬಿದ್ದಿತು. The woodcutter became very sad and started crying. ಮರ ಕಡಿಯುವವನು ತುಂಬಾ ದುಃಖಪಟ್ಟು ಅಳಲು ಆರಂಭಿಸಿದನು. A kind fairy appeared and asked, "Why are you crying?" ಒಬ್ಬ ದಯಾಳು ದೇವತೆ ಪ್ರತ್ಯಕ್ಷಳಾಗಿ, ನೀನು ಏಕೆ ಅಳುತ್ತಿದ್ದೀಯಾ ಎಂದು ಕೇಳಿದಳು. The woodcutter replied, "My axe fell into the river." ಮರ ಕಡಿಯುವವನು ತನ್ನ ಕೊಡಲಿ ನದಿಗೆ ಬಿದ್ದಿದೆ ಎಂದು ಉತ್ತರಿಸಿದನು. The fairy brought out a golden axe and asked, "Is this yours?" ದೇವತೆ ಒಂದು ಚಿನ್ನದ ಕೊಡಲಿಯನ್ನು ತಂದು
ಇದು ನಿನ್ನದೇ ಎಂದು ಕೇಳಿದಳು. The woodcutter said, "No, it is not mine." ಮರ ಕಡಿಯುವವನು, ಇಲ್ಲ, ಇದು ನನ್ನದು ಅಲ್ಲ ಎಂದು ಹೇಳಿದನು. Then the fairy brought a silver axe. ನಂತರ ಆ ದೇವತೆ ಒಂದು ಬೆಳ್ಳಿಯ ಕೊಡಲಿಯನ್ನು ತಂದಳು. Again he said, "No, it is not mine." ಮತ್ತೊಮ್ಮೆ ಅವನು, ಅಲ್ಲ, ಇದು ನನ್ನದಲ್ಲ ಎಂದು ಹೇಳಿದನು. Finally, the fairy brought his old iron axe. ಕೊನೆಗೆ ದೇವತೆ ಅವನ ಹಳೆಯ ಕಬ್ಬಿಣದ ಕೊಡಲಿಯನ್ನು ತಂದಳು. The woodcutter happily said, "Yes, this is my axe." ಮರ ಕಡಿಯುವವನು ಅತ್ಯಂತ ಸಂತೋಷದಿಂದ, ಹೌದು, ಇದೇ ನನ್ನ ಕೊಡಲಿ ಎಂದು ಹೇಳಿದನು. The fairy rewarded him with the golden axe, the silver axe, and his own iron axe because he was honest. ಅವನ ಪ್ರಾಮಾಣಿಕತೆಗೆ ಸಂತೋಷಪಟ್ಟ ದೇವತೆ ಚಿನ್ನದ ಕೊಡಲಿ, ಬೆಳ್ಳಿಯ ಕೊಡಲಿ ಮತ್ತು ಅವನ ಕಬ್ಬಿಣದ ಕೊಡಲಿಯನ್ನೂ ಉಡುಗೊರೆಯಾಗಿ ನೀಡಿದಳು. Moral. The moral of the story is honesty is the best policy. Always tell the truth. ಈ ಕಥೆಯ ನೀತಿ, ಪ್ರಾಮಾಣಿಕತೆಯೇ ಅತ್ಯುತ್ತಮವಾದ ನೀತಿ. ಯಾವಾಗಲೂ ಸತ್ಯವನ್ನೇ ಹೇಳಿ. Speaking practice. Repeat after me. I am honest. I am honest. Honesty is important. Honesty is important. I always tell the truth. I always tell the truth. ನಾನು ಪ್ರಾಮಾಣಿಕನು. ಪ್ರಾಮಾಣಿಕತೆ ಬಹಳ ಮುಖ್ಯ. ನಾನು ಯಾವಾಗಲೂ ಸತ್ಯವನ್ನೇ ಹೇಳುತ್ತೇನೆ. Vocabulary review. Let's revise today's words. ಇಂದಿನ ಪದಗಳನ್ನು ಮತ್ತೊಮ್ಮೆ ಹೇಳೋಣ. Honest, ಪ್ರಾಮಾಣಿಕತೆ, fairy, ದೇವತೆ, axe, ಕೊಡಲಿ, river, ನದಿ, reward, ಬಹುಮಾನ. Great job. Practice this story every day. Tell it to your family and friends. See you in day 23. Thank you. ತುಂಬ ಚೆನ್ನಾಗಿದೆ. ಈ ಕಥೆಯನ್ನು ಪ್ರತಿದಿನ ಅಭ್ಯಾಸ ಮಾಡಿ. ನಿಮ್ಮ ಕುಟುಂಬದವರಿಗೆ ಮತ್ತು ಸ್ನೇಹಿತರಿಗೆ ಹೇಳಿ. ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಡೇ 23ರಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ
ಧನ್ಯವಾದಗಳು. If you enjoyed this video, please like, share, and don't forget to subscribe our channel. ದಯಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.